ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿವಿಂಗ್ ಡೇರೀಸ್. ಇದು ಬಂದು ಸಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ, ಮೊದಲನೇ ಶ್ರಾವಣದ್ದು. ಇವಾಗ 2ನೇ ಶ್ರಾವಣಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಎಡಿಟ್ ಮಾಡೋಕ್ಕಂತ ಹೋದಾಗ ತುಂಬ ಸಲ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಆವಾಗ ಹೇಳೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದಿಲ್ಲ. ಅದಕ್ಕೆ ಇವತ್ತು ಕರೆಕ್ಟಾಗಿ ಹೇಳಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದರೇನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನೇನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅನ್ನೋದು ನೆಕ್ಸ್ಟ್ ಕರೆಕ್ಟ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಬಂದು ನಾನು ಜೀರಿಗೆ ನೀರು ಕುಡಿದೆ. ಜೀರಿಗೆ ನೀರೆಲ್ಲ ಕುಡಿದಾದ್ಮೇಲೆ ನೆನ್ನೆ ನೈಟೇ ಬಂದು ನಾನು ಸೀಬೆಹಣ್ಣೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ, ಸಾಕಾಗಿತ್ತು ಅಂತೇಳಿ ಎತ್ತಿಟ್ಟಿದ್ದಿಲ್ಲ. ಅದೆಲ್ಲ ಎತ್ತಿಟ್ಟಾದಮೇಲೆ ನಾನು ಫಸ್ಟು ಟೀ ಕುಡಿಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ನಾನು. ಫಸ್ಟು ನಾನು ಟೀ ಕುಡಿದಾದ್ಮೇಲೆ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ಟೀ ಎಲ್ಲ ಕುಡಿದಾದ್ಮೇಲೆ ನಾನು ನೂಡಲ್ಸ್ ಮಾಡೋಣ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನೂಡಲ್ಸ್ ಮಾಡಿದೆ. ನೂಡಲ್ಸ್ ಎಲ್ಲ ಮಾಡಿ ಆದಮೇಲೆ ಮನೇಲಿ ತುಂಬ ಕೆಲಸ ಇತ್ತು. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಿಲ್ಲ ನೈಟ್ ಅಂತ ಹೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಗುಡಿಸಿ ಎಲ್ಲ ನೆಲ ಎಲ್ಲ ತೊಳೆದು ಔಟ್ಸೈಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತೆ. ಮನೇಲಿ ಆಲೂವೆರಾ ಇತ್ತು. ಆಲೂವೆರಾನ ನಾನು ಅದಕ್ಕೆ ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಹೇರ್ ಸ್ವಲ್ಪ ಡ್ರೈ ಆಗಿತ್ತು ಅಂತೇಳಿ ಹಚ್ಚಿದೆ. ಹಚ್ಚಿ ಒಂದು 1/2 ಅವರ್ಗೆ ಸ್ನಾನ ಮಾಡಿದೆ. ಹೇರ್ ತುಂಬ ಸಾಫ್ಟಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ವೀಕ್ಲಿ 1 ಟೈಮ್ ಇಲ್ಲ 15 ಡೇಸ್ 1 ಟೈಮ್ ಕೂಡ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಸ್ನಾನ ಎಲ್ಲ ಆದಮೇಲೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ನೈವೇದ್ಯ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಇವತ್ತು ನಾನು ಕೇಸರಿ ಬಾತ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನಾವು ನಾರ್ಮಲಾಗಿ ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕಿಂತ ನಾವು ನೈವೇದ್ಯಕ್ಕೆ ಅಂತ ಮಾಡ್ತೀವಲ್ವ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಪೂಜೆ ಎಲ್ಲ ಮಾಡಿ ಆದಮೇಲೆ ಟೈಮ್ ಆಗೋಯಿತು. ಇನ್ನೂ ಟೆಂಪಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಡ್ಯೂಟಿಗೆ ಹಾಗೆ ಹೋದೆ. ಸಾಯಂಕಾಲ ಹೋಗೋಣ ಅಂತ ಹೇಳಿ ಸಾಯಂಕಾಲ ಬಂದೆ. ಇದು ಬಂದು ನಮ್ಮ ಲೇಔಟಲ್ಲೇ ಇದೆ, ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದು. ಇದು ಬಂದು GPR ಗ್ರ್ಯಾಂಡ್ ಲೇಔಟಲ್ಲಿದೆ. ತುಂಬ ಚೆನ್ನಾಗಿದೆ. ಇವಾಗೆ ಕನ್ಸ್ಟ್ರಕ್ಷನ್ ಆಗಿರೋದು. ಆಲ್ಮೋಸ್ಟ್ ಒಂದು 6 to 7 ಮಂತ್ಸ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ. ಇಲ್ಲಿ ಮದುವೆ ಕೂಡ ಮಾಡ್ತಾರೆ. ನಾನು ಒಂದು 2-3 ಸಲ ನೋಡಿದ್ದೀನಿ. ತುಂಬ ದೊಡ್ಡದಾಗಿದೆ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಬಂದು ನೋಡಿ. ನಾನು ಅಲ್ಲೆಲ್ಲ ನೋಡಿಕೊಂಡು ಫುಲ್ಲು ವಿಡಿಯೋ ಎಲ್ಲ ಮಾಡ್ಕೊಂಡಾದ್ಮೇಲೆ ಪ್ರಸಾದ ಎಲ್ಲ ತೊಗೊಂಡೆ. ಪ್ರಸಾದ ಬಂದು ಏನಪ್ಪ ಅದು ಬಿಸಿಬೇಳೆಭಾತ್ ಕೊಟ್ಟಿದ್ದರು. ಬಿಸಿಬೇಳೆಭಾತ್ ಕೊಟ್ಟಿದ್ದರು. ನಾನು ಅಲ್ಲೇ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಅಂದರೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಯೋಚನೆ ಮಾಡ್ತಾಯಿದ್ದೆ. ನಾನು ನಾರ್ಮಲಾಗಿ ಯೂಟ್ಯೂಬ್ನ ಫಸ್ಟೆಲ್ಲ ಅಪ್ಲೋಡ್ ಮಾಡ್ತಿರುವಾಗ ಆಲ್ಮೋಸ್ಟ್ ಒಂದು 50ವರೆಗೂ ಸಬ್ಸ್ಕ್ರೈಬರ್ಸ್ ಇದ್ದರು. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ನಾನು ಬ್ರೇಕ್ ತಗೊಂಡಾದಮೇಲೆ ಸಬ್ಸ್ಕ್ರೈಬರ್ನ ನಾವು ಗೇನ್ ಮಾಡಬೇಕಂದ್ರೆ ತುಂಬ ಕಷ್ಟ. ನಾವು ಕಂಟಿನ್ಯೂ ಮಾಡ್ಕೊತಾ ಹೋದರೆ ಸಬ್ಸ್ಕ್ರೈಬರ್ ಆಗ್ತಾ ಇರ್ತಾರೆ. ನಾವು ಒಂದು 2-3 ತಿಂಗಳು ಗ್ಯಾಪ್ ಕೊಟ್ಬಿಟ್ರೆ ಸಬ್ಸ್ಕ್ರೈಬರೇ ಆಗಲ್ಲ. ಬಟ್ ಈಗ ಮತ್ತೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಮತ್ತು ಎವ್ರಿಡೇ ನಾನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ದು ಶಾರ್ಟ್ಸ್ ಎಲ್ಲ ಹಾಕ್ತಾಯಿರ್ತೀನಿ. ಅದರಿಂದ ನಂದು ಯೂಟ್ಯೂಬ್ದು ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದಾರೆ. ಹೀಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ನಂದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ನೆಕ್ಸ್ಟ್ ಟೈಮ್ ಅದನ್ನ ತಿಳ್ಕೊತೀನಿ, ಸರಿಪಡಿಸ್ಕೊತೀನಿ. ಬಟ್ ಇದು ಎವ್ರಿಡೇ ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಟ್ರೈ ಮಾಡ್ತೀನಿ ಎವ್ರಿಡೇ ಮಾಡೋಕ್ಕೆ. ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.